ಹೊಟ್ಟೆ ಕೊಡ್ತೀನಿ. ಹಂಗೆ ಲೆಕ್ಕ ಹಾಕೋದು. 5 ಕೆಜಿಗೆ 600 ರೂಪಾಯಿ ಕೆಜಿ. ತಗೊಳ್ಳೋದವ್ರಿಗೆ ಹೇಳ್ಬೇಡ. ಕೈ ಈಗ ಮಾತು ಬೆಳೆಸಬಾರ್ದು. ಈಗ ನೋಡು ನಮ್ ಕೆಪಾಸಿಟಿ ಇರೋ ತನಕ ಕೇಳಿದೀವಿ. ನಮ್ ಕೆಪಾಸಿಟಿ ಇರೋ ತನಕ ಕೇಳಿದೀವಿ. ನಾನೊಂದು 50 ರೂಪಾಯಿ ಕೊಡು ಕಾಫಿ ಕುಡಿಯಕ್ಕೆ, ಹಂಗೆ ಕಳಿಸ್ಬೇಡ. ಅಷ್ಟೇ 250 ಬಿಟ್ಟು ಹೋಗ್ಬಿಡ್ಲಿ ಕೊಡು. ಇನ್ನೊಂದ್ಸರಿ ನಾನು ಇದು ಮಾಡ್ಕೊಳ್ಳ 900 ಕೆಜಿ ಲೆಕ್ಕದಲ್ಲಿ ಕೊಡಲ್ವಾ? ಒಟ್ಟು ಲೆಕ್ಕ ಒಂದು ತೋರಿಸ್ತೀವಿ. 1 ಕೆಜಿ 700 ಗ್ರಾಮ್ ಕೇಳ್ತೀವಿ ಯಜಮಾನ್. ಸುತ್ತಲಿಲ್ಲ ಅದು ಅಳಿಗ್ ಬಂದ್ ತುಂಬೇಕಷ್ಟೇ. ಈಗ ಮನುಷ್ಯಂಗೆ ಎಷ್ಟಾಯ್ತು ತೂಕ ಅಷ್ಟೇ ತಾನೇ. ಇಲ್ಲದ್ನೆಲ್ಲ ತೂಕ ಮಾಡ್ತಾರ ಮತ್ತೆ. ಕಲ್ಲೂರಿಗೆ ನಮ್ ಕಡೆಯಿಂದ ಬಸ್ ಹೋದ ಕಲ್ಲೂರಿಗೆ ತಾಣಕ್ ಹೊಡ್ರ ಸಾಕ ಒಂದ್ ಗಳಿಗೆ ಇಟ್ಕತ್ತಾರಲ್ಲಿ. ಯಾವ ಊರ್ ನಿಮ್ದು? ಆಯಿರಳ್ಳಿ. ಆಯಿರಳ್ಳಿ. ಕೊಡಲ್ಲ ಬಿಡೋಣ, ಕೊಡಲ್ಲ ನೋಡುದ ಎಲ್ಲ ಓಡಾಗಲ್ಲ. ಅಲ್ಲಿಲ್ವಾ ಗೌಡ್ರು? ಇಲ್ಲ ಇಲ್ಲ ಕೊಡಲ್ಲ, 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 ಕೊಡಲ್ಲ. ಎಷ್ಟೇ ಆಡಿದ್ರು ಈಗ ಅಲ್ಲಿಲ್ಲ. 3000 ಕೊಡ್ತೀರೇನೋ? ಸಮಾನ. ನಾನ್ ಕಾಪಿ ಕುಡಿಯಕ್ ಹೇಳಿದೀನಿ, ನಿನ್ಗೂ ಬರ್ಲಿ. ಅಲ್ಲೋಡು ನಾವು ಒಳ್ಳೆಯರು ರೈತರು, ಅವ್ರಿಗೆ ಅಪ್ಪತ್ತಿಗೆ ಯಾಕೆ ಕೊಡ್ತೇವೆ? ಅಲ್ಲ ನೀನು ನಮ್ ಮುಂದೆ ನೋಡ್ತೀಯ. ನಾವು ಹೇಳೋಡು ಇಷ್ಟಪ್ಪ ಬಿಲ್ಲೆ ಹಾಕಿ ಇಷ್ಟಪ್ಪ ನಿನ್ಗೂ ಸಾಗೆ ತಾನೇ ಕೊಡೋದ್. ನಾವು ಯಾಟವೇ ಕೊಡಲ್ಲ. ನೋಡಿ ಈಗ 300 ರೂಪಾಯಿ ದುಡ್ಡು ಹೋಗುತ್ತೆ. ಕೊಡಲ್ಲ ಕಡೆಯಿಂದ ಬಸ್ ಬರ್ತದೆಯಾ ಇವತ್ತು ಅಲ್ವಾ? 500 ರೂಪಾಯಿ ಕೆಜಿ ಲಾಭ ಬರಂಗಿದ್ರು ಇಷ್ಟು ಜನ ಬಿಡೋಣ ಸರ್. 10 ರೂಪಾಯಿ ಗೊತ್ತಿರ್ಲಿಲ್ಲ. ನಾನೇ ಇದಾವಲ್ಲ ವ್ಯಾಪಾರ ಎಲ್ಲಾರು ಅಷ್ಟೇ. ಒಬ್ರಿಗೊಬ್ರು ಕೈ ಮಿಸಿಕೊಂಡು ಸುಮ್ನೆ ಇರ್ತೀರ. ಕೊಡಲ್ಲ ಊರಿಂದ ಬಸ್ ಬರ್ತದೆ. 3 ಜನ ಕೋಳಿ ತಗೊಂಡು ಅಲ್ಲೊಬ್ರು ಕೂತು ಹೊರಸ್ಕೊಂಡಿರ್ತಾವ. ತಾತ ಅವ್ರೇ ಅವ್ರವ್ರು ಅವ್ರು ತುರ್ವೇಕೆರೆ. ನೀವು ಯಾಕಡೆ ಹಾಕ್ಕೊಳ್ಳಿ ಸಾಕಂದ್ರೆ ಕಷ್ಟ ಈಗ. ನಾಯಿಗಳಿಂದ ತುರ್ವೇಕೆರೆಗೆ ಹಿಡ್ಕೊಂಡ್ ಬರೋದಲ್ವಾ? ನಾಯಿಗಳು ಹೋಗ್ದಿರ್ ತುರ್ಬೇಕೆರೆಗೆ ತಂದ ನಾಳೆ ಕಿಲ್ಲ 3 ದಿನಕ್ಕೊಂದ್ ದಿವ್ಸ 3 ದಿನ ಬಿಟ್ಕೊಂಡು ಕೊಡಲ್ಲ ಕಣಯ್ಯ. ನಾನ್ ಹೇಳಿದ್ನಲ್ಲ ಕೇಳ್ಯಾರ ಅಷ್ಟು ಕೊಡು. ನೀವೆಷ್ಟು ಕೇಳಿದ್ರಣ್ಣ? 921 927 100 ಕೊಟ್ಟು ಇಟ್ಕೊಂಡು ಹೋಯ್ತೀಯಾ? ಹೇಳ್ತಾ ಇದ್ದೀನಿ. ಅದೇನ್ ಕೇಳೋದಲ್ಲ ತಳಪ್ಪ ತಾಣೆ ಬಿಟ್ರಿ ಬರೋ ಸಂಕ್ರಾಂತಿಗೆ ಹೋಯ್ತದೆ. ಇಲ್ಲ ಕೊಡಲ್ಲ 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 ಬಿಡಿ ಸೋಮ. ಅಯ್ಯ ಗಿಡ್ಕೊಂಡು ನಮ್ಗೇನ್ ಕೇಳೋದು? ಅದು ತಾಣೆ ಶಾಂತಿ ಬಿಟ್ರಿ ಅದಕ್ಕೋಸ್ಕರ 500 ರೂಪಾಯಿ ನಡೀತಾ ಇತ್ತು. ಅದ ಲೆಕ್ಕ ಕೊಡ್ಲಿ ಸರ್. ಹೇಳಕ್ ಹೋದೆ ಅವನೇನೋ ಅಂತ ನನ್ನ ಕೋಳಿ ನಾ ಮಾರ್ತೀನಿ ಸುಮ್ನೆ ನಾನ್ ಸುಮ್ ಕೂತ್ಕೊಂಡೆ. ಹಂಗ ಹಾಕದಿ ಅಣ್ಣ ನಿನ್ ಮಾತಿಗೆ ನಾನ್ ಕದಿಯಲ್ಲ ಕಣ. ಯಾಕೆಂದ್ರೆ ನಾನ್ ಕೇಳಲ್ಲ ಅಲ್ಲಿಗೆ 550 ರೂಪಾಯಿ ಕೆಜಿ ಕೊಡಜ್ಜಿ 100 ರೂಪಾಯಿ ಮಕ್ಕ ನೋಡ್ಬೇಡ. ತಾಯಿ ನೀವು 2400 ಬಿಡು
ಅಯ್ಯ ನೀನೇನ್ ಹಂಗ ಒಳಗೆ ಹೋಗಿ ಮಾರ್ಬಾರ್ದು ಮಾಲ್ ಆಯ್ತು ನಮ್ದು. ಅಲ್ಲ ಮಾಲ್ ಇರೋದ್ ತಗೊಂಡು ಬಂದ್ ನಾವು 500 ಕೊಟ್ಟಿದ್ದೀವಿ ಒಂದ್ ಕೋಳಿಗೆ. ನಾವು ಮನೆ ತಗ್ಬಿಟ್ಟು 900 ಬರೋ ಸೋಮವಾರ ಮಾರ್ ಅಲ್ವಣ ಹೆಂಗಣ ಇದು ಮಾಡ್ತಾರೆ ಒಳಗಾದ್ರು ಸಾರ್ ಒಳಗೆ ಹೋಗ್ಬಿಟ್ಟು ಆರಂಭ ಈಗ ನೋಡಿ ಹಿಂಗೆಲ್ಲ ಕೇಳ್ಬೇಕು ಎಲ್ಲ ಒಳಗ್ ಕೊಡ್ತಾರೆ ಅಲ್ಲ ಆರಂಭ ಕೊಡ್ತಾರೆ ಅಲ್ಲ 400 ರೂಪಾಯಿ ಮನೆದಲ್ಲೇ ತಗೊಂಡೋಗ್ತಾರೆ ಮನೆದಲ್ಲೇ ಕೋಳ್ಗಳೇನು ಉಳಿಯಲ್ಲ ವ್ಯಾಪಾರ ಬಂದ ಎಣ್ಣ ಮಲ್ಲಿ ತಿನ್ನಕ್ಕೆ ಸಾಕಲ್ವಾ ಒಂದು ಲೆಕ್ಕ ಮಾಡ್ತಾರೆ 550 ಕೆಜಿ ಬಿಟ್ಟು ಕಾಣೋಣ ಎಲ್ಲಣ್ಣ 450 ರೂಪಾಯಿ 500 ರೂಪಾಯಿ ನಡೀತಾ ಇದೆ ಅದಕ್ಕಿಂತ ನಾವು ಪೂರಕ ಈಗ ನಾನ್ ನೋಡಿಲ್ಲ ನಿನ್ಗೇನು ಕಣ್ಕಟ್ ವ್ಯಾಪಾರ ಮಾಡ್ಯಾರ ನೋಡು ಎಷ್ಟ್ ಕೆಜಿ ಇವೆ? ಮೊಬೈಲ್ ತೆಗಿತಾನೆ ನನ್ ಮಗ 5.5 ಕೆಜಿ 5 ಕೆಜಿ ಐತೆ 5.5 ಕೆಜಿ ಐತೆ ನಿಂದ ಅಲ್ಲ ಅಜ್ಜಿ ಯಾರಾದ್ರೆ ನಾವು ಸಾಕಿಲ್ಲ ಇಷ್ಟು ಸಪ್ಪ ಸಾಕಿದ್ವಿ. 5.5 ಐತೆ 5,400 ನೀನು 3,000 ಕೊಟ್ಟು ಇಟ್ಕೊಂಡು ಅಯ್ಯ ಮನೆ ತವನೆ ಮಾಡ್ತೀನಿ ಯಾಕೆ ಟೆನ್ಷನ್ ತಗೋಬಾರ್ದು ಅಯ್ಯ ಚಿನ್ನ ಯಾವ್ದು ಈಗ ಮಾರಕ್ಕೇನೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಮನೆ ತಲೆ ಕಾಡ್ತಾರೆ ಏನ್ ಅದಕ್ಕೆ ತಲೆ ಕೆಡ್ಸ್ಕೊತೀಯ? ನೀನ್ ತುರ್ಬೇಕೆ ನೀನ್ ತುರುವೇಕೆರೆ ತಗೊಂಡ್ಬಿಟ್ರಿ ಅಷ್ಟೇ ಏನ್ ಮತ್ತ್ ಹೆಂಗ್ ಈಗ ಒಬ್ರು ಕೇಳೋರಲ್ವಾ ಕೇಳಿರೋದಕ್ಕೆ ನಾನು 50 ರೂಪಾಯಿ ಹೆಚ್ಚ ಕೊಡ್ರಿ ಇಲ್ಲ ಅಂದ್ರ ಬೇಡ ಬಿಡು ಅದಕ್ಕೆ ನಿಂಗ್ ನಾವೇನು ಯಾರಿಗೇನಾರು ಈಗ ನಿಮ್ಮಂತ ತೀರ್ಮಾನ ಮಾಡಿರ್ತಾನೆ ಇಲ್ಲ ಅಂತ ನಾವೇನಾರ ಏನಾಯ್ತು ಗೊತ್ತೇಣ ಅವ್ರು ಫಸ್ಟ್ ಕೇಳಿದ್ರಲ್ಲ ಏರ್ಸ್ಬಿಟ್ ಬಿಟ್ಬಿಟ್ರು 3,000ಕ್ಕೆ ಇವಾಗ 5.5 ಕೆಜಿ 500 ರೂಪಾಯಿ ಕೆಜಿ ಲೆಕ್ಕ ಹಾಕೊಂಡ್ರು 2,750 ರೂಪಾಯಿ ಆಗುತ್ತೆ ಈಗ ನಾವ್ ಇವ್ರ ಹತ್ರ ಮಾತಾಡಕ್ಕಾಗಲ್ಲ ಹಂಗೆ ಹಾ ಕೋಳೆ ಮನೆ ನಮ್ಮಲ್ಲಿ ಅವೇ ಕೋಳೆ ಹೌದು. ಕೊಟ್ರೆ ಸೋಮವಾರ ಏನು ಆಗಲ್ಲ ಸೋಮವಾರ ಇಟ್ಕೊಂಡ್ಬರ್ರಿ ಅಷ್ಟೇ ಇದ್ಲು ಮನೆ ತಕ್ಕ ಬೆಂಗ್ಳೂರ್ ಹಬ್ಬಕ್ ಬರ್ತಾರ ಹಾ ಈಗ ನಾವು ನಮ್ಮ ಹುಡುಗರು ಬಂದ್ರೆ 2 3 ಕುಯ್ತೀವ ಸುಮ್ನೆ ಕಡ್ದಾಡ್ತವಲ್ಲ ಅಂತ ಮಾರೋಣ ಅಂತ ಬಂದ್ವಿ ಇನ್ನೇನ್ ಮಗ್ನೆ ತಪ್ಪಾರ ಹೇಳವ ಅಜ್ಜಿ ತಪ್ಪು ನಿಮ್ಮಲು ನಿಮ್ಮಿದು ನಿಮ್ಮಿಷ್ಟ ಹೆಂಗಾರ ಮಾರ್ಬೋದು ಈಗ ನೀವು ತಂಡದ್ ನಿಮ್ಗೂ 10 ರೂಪಾಯಿ 10 ರೂಪಾಯಿ ಬರಂಗೆ. ಹಾ ನೋಡು ನಾವು ಅದ್ರಲ್ಲಿ ಬರಂಗಿದ್ರೆ ಬಿಡ್ತಿರ್ಲಿಲ್ಲ ಅವ್ರಿಗೆ ಲಾಭ ಇದ್ದಂಗಿದ್ರೆ ಅವ್ರು ಬಿಡ್ತಾರ ಅದೇ ನೀನ್ ಹೇಳ್ತಿಲ್ಲ ನೋಡು ನಮ್ ಮೇಲೆ ತಂದ್ ಹಾಕೋದವ್ರು ನಿನ್ಗೆ ಹೆಂಗ್ ಗೊತ್ತ ಐಡಿಯಾ ಅವ್ರು ನಮ್ ಮೇಲೆ ಹೋಗೋದು ಬರೋದು ಲೆಗ ಅಯ್ಯೋ ನಿನ್ಗೆ ಅಯ್ಯೋ ನೀ ಸುಮ್ನೆ ನಿಂಗ್ ಗೊತ್ತಿಲ್ಲ ಅಯ್ಯೋ ಇರ್ಲಿ ಇರ್ಲಿ ಈಗ ಸೋಮವಾರ ತಾಂಬರಿ ತುರುವೇಕೆರೆಗೆ ಮನೆ ತಲೆ ತಾತರ ಏನ್ ಉಳಿತದ ಅದೇನ್ ಕೋಳಿ ಅದೇ, ಅದೇ. ಉಳಿತದ? ಮತ್ತೆ ಯಾರ ಬರ್ತಾರೆ ಏನ್ ಟೆನ್ಷನ್